ಪುರಿ ಜಗನ್ನಾಥ ದೇವಾಲಯವು ಭಾರತದ ಅತ್ಯಂತ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಒಂದು. ಇಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯ, ವಿಶೇಷವಾಗಿ ಮಹಾಪ್ರಸಾದದ ತಯಾರಿ, ಅತ್ಯಂತ ಪವಿತ್ರ ಮತ್ತು ಶತಮಾನಗಳಿಂದ ಉಳಿಸಿಕೊಂಡಿರುವ ಸಂಪ್ರದಾಯಗಳ ಆಧಾರದಲ್ಲಿದೆ. ಜಗನ್ನಾಥನಿಗೆ ನೈವೇದ್ಯವಾಗಿ ತಯಾರಾಗುವ ಊಟವನ್ನು ಮಹಾಪ್ರಸಾದ ಅಥವಾ ಅನ್ನ ಎಂದು ಕರೆಯಲಾಗುತ್ತದೆ. ಇದರ ತಯಾರಿಕೆಯ ವಿಧಾನ, ಅದರ ಸ್ವಚ್ಛತೆ ಮತ್ತು ಆಧ್ಯಾತ್ಮಿಕ ಮಹತ್ವವು ಈ ಊಟವನ್ನು ವಿಶಿಷ್ಟವಾಗಿಸುತ್ತದೆ. ಅಡುಗೆ ಮನೆಯ ಪವಿತ್ರತೆ. ಪುರುಷೋತ್ತಮ ಕ್ಷೇತ್ರವಾಗಿರುವ ಪುರಿಯಲ್ಲಿ ದೈತ್ಯಾಕಾರದ ಅಡುಗೆ ಮನೆ. ಇದು ಏಷ್ಯಾದಲ್ಲೇ ಅತಿದೊಡ್ಡ ದೇವಾಲಯದ ಅಡುಗೆ ಮನೆ. ಇಲ್ಲಿ ಸುಮಾರು 700ಕ್ಕೂ ಹೆಚ್ಚು ಬಾಣಲೆಗಳು, ಅಂದರೆ ಮಣ್ಣಿನ ಪಾತ್ರೆಗಳು, 300 ಮಂದಿ ಅಡುಗೆ ಮಾಡುವವರು ಮತ್ತು ನೂರಾರು ಸಹಾಯಕರು ಕೆಲಸ ಮಾಡುತ್ತಾರೆ. ಎಲ್ಲ ಪಾತ್ರೆಗಳು ಮಣ್ಣಿನಿಂದ ಮಾಡಿದವು, ಏಕೆಂದರೆ ಮಣ್ಣಿನ ಬಾಣಲೆಯಲ್ಲೇ ತಯಾರಾದ ಆಹಾರ ಜಗನ್ನಾಥನಿಗೆ ಶುದ್ಧವಾಗಿ ಹೊಂದುತ್ತದೆ ಎಂದು ನಂಬಿಕೆ. ಪ್ರತಿದಿನ ಬಳಸುವ ಬಾಣಲೆಯನ್ನು ಮತ್ತೆ ಬಳಸುವುದಿಲ್ಲ. ಬೆಂಕಿ ಹಚ್ಚುವ ವಿಧಾನ. ಇಲ್ಲಿ ಅಡುಗೆ ಮಾಡುವ ಬೆಂಕಿಯನ್ನು ಕೆಲಸಗಾರರು ಸಾಮಾನ್ಯವಾಗಿ ಹತ್ತಿಸುವುದಿಲ್ಲ. ಇದನ್ನು ಜೋಗಿ, ಓಳ ಅಥವಾ ಅಗ್ನಿದೇವನ ಪ್ರಸಾದ ಎಂಬ ಪವಿತ್ರ ವಿಧಾನದಿಂದ ಹಚ್ಚಲಾಗುತ್ತದೆ. ಇದಕ್ಕೆ ಹಲವು ಶತಮಾನಗಳಿಂದಲೂ ಇರುವ ನಿರಂತರ ಪರಂಪರೆ ಇದೆ. ಒಮ್ಮೆ ಹಚ್ಚಿದ ಬೆಂಕಿ ಎಂದಿಗೂ ನಂದುವುದಿಲ್ಲ. ಪದೇ ಪದೇ ಮಣ್ಣಿನ ಬಾಣಲೆಯಲ್ಲಿ ಅಡುಗೆ. ಅದರಲ್ಲೂ ಅತ್ಯಂತ ವಿಶೇಷ ಅಂಶವೆಂದರೆ ಮಣ್ಣಿನ ಬಾಣಲೆಗಳನ್ನು ಒಂದರ ಮೇಲೊಂದನ್ನು 7 ರಿಂದ 8 ಹಂತಗಳಲ್ಲಿ ವ್ಯವಸ್ಥೆ ಮಾಡಿ ಅಡುಗೆ ಮಾಡಲಾಗುತ್ತದೆ. ತಳದಲ್ಲಿರುವ ಬೆಂಕಿಯ ಉಷ್ಣವು ಮೇಲಿನ ಎಲ್ಲ ಬಾಣಲೆಗೆ ಸಮವಾಗಿ ತಲುಪಿ ಬೇಯಿಸುತ್ತದೆ. ವಿಶೇಷವೆಂದರೆ ಮೇಲಿನ ಬಾಣಲೆಯ ಆಹಾರವೇ ಮೊದಲಿಗೆ ಸಿದ್ಧವಾಗುತ್ತದೆ, ನಂತರ ಕೆಳಗಿನ ಬಾಣಲೆಯಲ್ಲಿ ಇರುವುದು ಸಿದ್ಧವಾಗುತ್ತದೆ. ಈ ರೀತಿ ಬೇಯಿಸುವುದು ವಿಶ್ವದ ಎಲ್ಲೆಡೆ ಅನನ್ಯ. ತಯಾರಾಗುವ ವಿಶೇಷ ಮಹಾಪ್ರಸಾದಗಳು. ಪುರಿ ದೇವಾಲಯದಲ್ಲಿ ಸುಮಾರು 56 ವಿಧದ ಮಹಾಪ್ರಸಾದಗಳು ಪ್ರತಿದಿನ ತಯಾರಾಗುತ್ತವೆ. ಅವುಗಳಲ್ಲಿ ಪ್ರಮುಖವಾದವು ಕಾನಿಕಾ, ತುಪ್ಪ ಮತ್ತು ಬೆಲ್ಲದಿಂದ ಮಾಡಿದ ಸಿಹಿ ಅನ್ನ, ಗೆಸ ರಸ, ಅಕ್ಕಿ ಮತ್ತು ಸಕ್ಕರೆ, ದಾಲ್, ಬೇಳೆಗಳಿಂದ ತಯಾರಾದ ಸರಳ ದಾಲ್, ಸಾಗ, ಹಸಿರು ಸೊಪ್ಪಿನ ಕಾರಭೋಜ, ಕೇದ, ಹಾಲಿನಿಂದ ಮಾಡಿದ ಸಿಹಿ ಪಾಯಸ, ಅಬಾಧ, ಅತ್ಯಂತ ಪ್ರಸಿದ್ಧ ಜಗನ್ನಾಥನ ಅನ್ನ. ಇಲ್ಲಿ ತಯಾರಾಗುವ ಪ್ರತಿಯೊಂದು ಊಟದಲ್ಲೂ ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ, ಬಾಳೆಹಣ್ಣು, ಹೂವು, ಮಶ್ರೂಮ್ ಮುಂತಾದವುಗಳನ್ನು ಬಳಸದ ಸಂಪ್ರದಾಯ. ದೇವರಿಗೆ ಕೊಡುವ ನೈವೇದ್ಯ ಮತ್ತು ಪ್ರಸಾದ ವಿತರಣೆಯ ವಿಧಾನ. ತಯಾರಿಸಿದ ಮಹಾಪ್ರಸಾದವನ್ನು ಮೊದಲು ಜಗನ್ನಾಥ, ಬಾಲಭದ್ರ ಮತ್ತು ಸುಭದ್ರ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ದೇವತೆಗಳಿಗೆ ಸಮರ್ಪಿಸಿದ ನಂತರವೇ ಅದರ ಮೇಲೆ ಪವಿತ್ರತನ ಬರುತ್ತದೆ. ಇದನ್ನು ನಿಜ ಮಹಾಪ್ರಸಾದ ಎಂದು ಕರೆಯಲಾಗುತ್ತದೆ. ನಂತರ ದೇವಾಲಯದ ಆವರಣದಲ್ಲಿರುವ ಆನಂದ ಬಜಾರ್ ಎಂಬ ವಿಶೇಷ ಮಳಿಗೆಯಲ್ಲಿ ಇದು ಭಕ್ತರಿಗೆ ಮಾರಾಟವಾಗುತ್ತದೆ. ಮಹಾಪ್ರಸಾದದ ವೈಶಿಷ್ಟ್ಯ. ಜಗನ್ನಾಥನ ಮಹಾಪ್ರಸಾದ ಎಂದಿಗೂ ಕೆಡುವುದಿಲ್ಲ ಎಂದು ನಂಬಿಕೆ. ಇದನ್ನು ಕುಟುಂಬದ ಎಲ್ಲರಿಗೂ ಒಂದೇ ತಟ್ಟೆಯಿಂದ ತಿನ್ನಬಹುದು. ಇದನ್ನು ಯಾರ ಜೊತೆ ಹಂಚಿಕೊಂಡರೂ ಪಾಪ ಪವಿತ್ರದ ವ್ಯತ್ಯಾಸ ಇಲ್ಲ. ಮಹಾಪ್ರಸಾದ ತಿನ್ನುವುದು ಪಾಪಕ್ಷಯ ಹಾಗೂ ಮನಸ್ಸಿಗೆ ಶಾಂತಿ ತರುವುದೆಂದು ಹೇಳಲಾಗಿದೆ. ಯಾವ ಕಾರಣಕ್ಕೆ ಜಗನ್ನಾಥನ ಆಹಾರ ವಿಶೇಷ. ಮಣ್ಣಿನ ಬಾಣಲೆ ವಿಶೇಷ ಬೇಯಿಸುವುದು ವಿಧಾನ. ಶುದ್ಧತೆ, ನೈವೇದ್ಯದ ಪವಿತ್ರತೆ ಮತ್ತು ಶತಮಾನಗಳಿಂದ ಹೊಂದಿರುವ ಪಾರಂಪರ್ಯ ಈ ಊಟಕ್ಕೆ ಅತ್ಯಂತ ದೈವಿಕ ಮಹತ್ವ ನೀಡುತ್ತದೆ. ಜಗನ್ನಾಥ